ಗೂಢಾಚಾರದಲ್ಲಿದ್ದಂತಹ ವ್ಯಭಿಚಾರಿ ಸ್ತ್ರೀಯ ಮೂಲಕ ಆ ಪಟ್ಟಣ ರಕ್ಷಿಸಲ್ಪಡ್ತು. ಹಲ್ಲೆಲೂಯಾ. ಆಕೆ ದೀನ ಮನಸ್ಸಿನ, ಅವಳೊಂದು ವ್ಯಭಿಚಾರಿ ಆಗಿದ್ರು ಕೂಡ ಅವಳು ದೇವರ ಸನ್ನಿಧಾನದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಾಗ ಆ ಪಟ್ಟಣ ಆಕೆ ಮೂಲಕ ಸೇವ್ ಆಯ್ತು. ಹಲ್ಲೆಲೂಯಾ. ರಕ್ಷಿಸಲ್ಪಡ್ತು. ಹಲ್ಲೆಲೂಯಾ. ಎಲಿಜಬೆತ್, ಮದರ್ ಆಫ್ ದ ಜಾನ್ ಆಫ್ ಬ್ಯಾಪ್ಟಿಸ್ಟ್. ಅಂದ್ರೆ ಎಲಿಜಬೆತ್ ಯಾರು? ಸಾರಿಕನಾದ ಯೋಹಾನನಿಗೆ ತಂದೆ. ಅಂದ್ರೆ ಯೇಸುವಿಗೆ ದೀಕ್ಷಾಸ್ಥಾನ ಕೊಟ್ಟಂತ ಯೋಹಾನನ ಅಮ್ಮ ಬಂದು ಎಲಿಜಬೆತ್. ಹಲ್ಲೆಲೂಯಾ. ಅಂದ್ರೆ ಮೇರಿ ಮತ್ತೆ ಎಲಿಜಬೆತ್ ಇವರಿಬ್ಬರಿಗೂ ದೇವರು ವಾಗ್ದಾನ ಮಾಡಿರ್ತಾರೆ. ಮೇರಿಗೆ ಯೇಸು ಜನನವಾಗ್ತಾ ಅಂತ ಹೇಳಿದಾಗ ಎಲಿಜಬೆತ್ ಬಂದು ಜೆಕೇರಿಯಾ, ಇವರು ವೃದ್ಧ ಪಾಯದಲ್ಲಿ ದೇವರವರಿಗೆ ವಾಗ್ದಾನ ಮಾಡಿ ಅವರು ಗರ್ಭ ಧರಿಸಿ ಒಂದು ಮಗುನ ಇರೋದಕ್ಕಾಗಿ ಹೋಗುವಂತಹ ಸಹೋದರಿ ಹೆಸರು ಎಲಿಜಬೆತ್. ಹಲ್ಲೆಲೂಯಾ. ಇದು ಲೂಕ ಬರೆದ ಸುವಾರ್ತೆಯಲ್ಲಿದೆ. ಮಾರ್ತಾ, ಆಕೆ ಬಂದು ಲಾಜರನ ತಂಗಿ ಆಗಿರ್ತಾಳೆ. ಆಕೆ ಕೂಡ ನಂಬಿಗಸ್ತಳು. ಹಲ್ಲೆಲೂಯಾ. ಸತ್ತು 3 ದಿವಸ, ಲಾಜರನ ಸತ್ತು 3 ದಿವಸವಾಗಿದ್ರು ಕೂಡ ನನ್ನ ಯೇಸು ಬಂದ ಮೇಲೆ ನನ್ನ ತಮ್ಮನಾದ ಲಾಜರನ್ನು ಮತ್ತೆ ಎದ್ದು ಬರ್ತಾನಂತ ಹೇಳಿ ಅವಳು ನಂಬಿಕೆಯಿಂದ ದೇವರಿಗೋಸ್ಕರ ಅವಳು ಕಾಯ್ತಾ ಇದ್ಲು. ಹಲ್ಲೆಲೂಯಾ. ಯಾರು? ಮಾರ್ತಾ. ಹಲ್ಲೆಲೂಯಾ. ಈ ಮಾರ್ತಾ ಯಾರು ಗೊತ್ತಾ? ದೇವರು ಮನೆಗಳಲ್ಲಿ ಕೂಟ ನಡೆಸುವಾಗ ಅಧಿಕವಾಗಿ ಅವಳು ದೇವರ ಅಂದ್ರೆ ಈ ಆಕೆ ಬಂದು ಆಕೆ ಕೂಡ ನಂಬಿಗಸ್ತಲಾಗಿದ್ಲು. ಹಲ್ಲೆಲೂಯಾ. ಮೇರಿ ಮ್ಯಾಗ್ಲಿನ್ ಅಂದ್ರೆ ಮೇರಿ ಮ್ಯಾಗ್ಲಿನ್. ಹಲ್ಲೆಲೂಯಾ. ಮೇರಿ ಮ್ಯಾಗ್ಲಿನ್ ಅಂದ್ರೆ ಯಾರು? ಮಗ್ದಲಾದ ಮರಿಯಳು. ಹಲ್ಲೆಲೂಯಾ. ಮಗ್ದಲಾದ ಮರಿಯಳು ಈ ಸಹೋದರಿ ಯಾರಂದ್ರೆ ಯೇಸು ಸ್ವಾಮಿ ಜೊತೆ ಇದ್ದುಕೊಂಡು ಯೇಸು ಸ್ವಾಮಿ ಜೊತೆಯಲ್ಲಿ ಹೋಗುವ ಎಲ್ಲಾ ಸ್ಥಳದಲ್ಲಿ 7 ದುರಾತ್ಮಗಳಿಂದ ಪೀಡಿತಳಾದಂತ ಈ ಮಗ್ದಲಾದ ಮರಿಯಳು. ಹಲ್ಲೆಲೂಯಾ. ಯೇಸು ಒಂದು ದಿನ ಆ ಜಾಗಕ್ಕೆ ಬಂದು ಅವಳ ಆ ದುರಾತ್ಮನಿಂದ ಪೀಡಿತದಿಂದ ಅವಳಿಗೆ ಬಿಡುಗಡೆ ಮಾಡ್ತಾರೆ. ಕೊನೆಯವರೆಗೂ ಯೇಸು ಸ್ವಾಮಿ ಸತ್ತು ಪುನರುತ್ಥಾನವಾಗುವವರೆಗೂ ಮಗ್ದಲಾದ ಮರಿಯಳು ಯೇಸುವಿನ ಜೊತೆ ನಡೀತಾ ಇರ್ತಾಳೆ. ಹಲ್ಲೆಲೂಯಾ. ಇದೇ ಮಗ್ದಲಾದ ಮರಿಯಳು ಒಂದು ದಿನ ಏನ್ ಮಾಡ್ತಾಳೆ? ಯೇಸು ಸತ್ತು ಪುನರುತ್ಥಾನವಾಗಿ 3 ದಿವಸ ನಂತರ ಎದ್ದು ಬರ್ತೀನಿ ಅಂತ ಹೇಳಿದ ಮೇಲೆ ಪುನರುತ್ಥಾನವಾಗಿರೋ ಯೇಸುವಿನ ಪಾದದಲ್ಲಿ ಮುಂಜಾನೆ ಹೋಗಿ ಅವಳು ದೇವರ ಸನ್ನಿಧಾನದಲ್ಲಿ ಕುಳಿತು ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಇವತ್ತು ಅನೇಕ ನೋಡಿ ದೇವರ ಮಕ್ಕಳೇ, ನಂಬಿಕೆಯಲ್ಲಿ ಪ್ರಾರ್ಥನೆಯಲ್ಲಿ ಸಹೋದರಿಗಳು ಯಾವಾಗ ಪವರ್ಫುಲ್ ಆಗಿರ್ತಾರೋ, ಬಲವಾಗಿರ್ತಾರೋ, ಅವರ ಜೀವಿತ ಎಲ್ಲವೂ ಕೂಡ ಉನ್ನತವಾದ ರೀತಿಯಲ್ಲಿ ಅವರ ಕುಟುಂಬ, ಅವರ ಮನೆ, ಅವರ ಮಕ್ಕಳು, ಅವರ ಸೇವೆ ಎಲ್ಲವೂ ಕೂಡ ಬಲವಾದ ರೀತಿಯಲ್ಲಿ ದೇವರು ಅವ್ರನ್ನ ನಡೆಸ್ತಾರೆ. ಹಲ್ಲೆಲೂಯಾ. ಈ ಮಗ್ದಲಾದ ಮರಿಯಳು ಯೇಸು ಸತ್ತು 3 ದಿವಸ ಆಗಿದೆ. ಎಲ್ಲ ಶಿಷ್ಯರು ಮರೆತು ಹೋದ್ರು, ಶಿಲುಬೆಗೆ ಹಾಕಲ್ಪಟ್ಟವರು ಮರೆತು ಹೋದ್ರು, ಸಮಾಧಿಯ ಬಳಿಯಲ್ಲಿ ಕಾಯ್ತಿದ್ದಂತ ಸೈನಿಕರು ಎಲ್ಲರೂ ಮರೆತು ಹೋದ್ರು. ಸತ್ತಿರೋ ಯೇಸು ಮತ್ತೆ ಎದ್ದು ಬರೋದಿಲ್ಲ ಅಂತ ಹೇಳಿ ಅವರವರ ಕೆಲಸದಲ್ಲಿ ಅವರು ಬಿಸಿ ಆದ್ರು. ಆದ್ರೆ ಮಗ್ದಲಾದ ಮರಿಯಳು ಯೇಸುವಿನ ಜೊತೆ ನಡೆದಂತ ಈಕೆ ಮೊದಲನೇದಾಗಿ ಸಮಾಧಿಯ ಬಳಿಯಲ್ಲಿ ಹೋಗಿ ನನ್ನ ಯೇಸು ಪುನರುತ್ಥಾನವಾಗಿ ಮತ್ತೆ ಆತನ ಎದ್ದು ಬರ್ತಾನಂತೇಳಿ ಆ ಜಾಗದಲ್ಲಿ ಕಾದು ಕುಳಿತದವಳು ಯಾರು? ಮಗ್ದಲಾದ ಮರಿಯಳು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಅವಳು ಮುಂಚಾನೆ ಹೋಗಿ ದೇವರ ಆ ಸಮಾಧಿಯ ಬಳಿಯಲ್ಲಿ ನನ್ನ ಯೇಸು ಇನ್ನೂ ಬಂದಿಲ್ಲ, ನನ್ನ ಯೇಸು ಬರಬೇಕಂತೇಳಿ ಅವಳು ಅಳುತ್ತಾ ಪ್ರಾರ್ಥನೆ ಮಾಡ್ತಿರುವಾಗ ದೇವರ ಮಕ್ಕಳೇ, ನರಕಕ್ಕೆ ಹೋಗಿದಂತ ಯೇಸು, ಪಾತಾಳಕ್ಕೆ ಹೋಗಿ ಸುವಾರ್ತೆ ಸಾರಿದಂತ ಯೇಸು, ಸತ್ತು ಆತನ ರೆಸರೆಕ್ಷನ್ ಆಗಿ ತಂದೆಯಾದ ದೇವರ ಬಳಿಗೆ ಹೋಗಬೇಕಾದ ಯೇಸು ಮಗ್ದಲಾದ ಮರಿಯಳ ಕಣ್ಣೀರನ್ನು ನೋಡಿ ಅವಳ ಕೂಗನ್ನು ಕೇಳಿ ಆ ಸಮಾಧಿಯ ಬಳಿಯಲ್ಲಿ ಆತನ ಏನಾದ? ಪುನರುತ್ಥಾನವಾದ. ಹಲ್ಲೆಲೂಯಾ. ರೆಸರೆಕ್ಷನ್ ಆದ. ಹಲ್ಲೆಲೂಯಾ. ಯೇಸು ಪರಲೋಕಕ್ಕೆ ಹೋಗಬೇಕಾಗಿದ್ದ ಯೇಸು, ತಂದೆಯಾದ ದೇವರ ಬಳಿಯಲ್ಲಿ ಸಿಂಹಾಸನ ಬಲಭಾಗದಲ್ಲಿ ಕುಳಿತುಕೊಳ್ಳಬೇಕಾದ ಯೇಸು ಮಗ್ದಲಾದ ಕಣ್ಣೀರನ್ನು ನೋಡಿ ಅವಳ ಕೂಗ ನೋಡಿ ಅಲ್ಲಿ ಏನ್ ಮಾಡಿದ್ರು? ಪ್ರತ್ಯಕ್ಷವಾದ್ರು. ಹಲ್ಲೆಲೂಯಾ. ಮಗಳೇ, ಇವತ್ತು ಸ್ತ್ರೀಯ ಪವರ್ಫುಲ್ ಸಹೋದರಿಗಳಾಗಿರುವುದಾದ್ರೆ, ನೀವೊಂದು ಪ್ರಾರ್ಥನೆ ಮಾಡೋ ಸಹೋದರಿಗಳಾದ್ರೆ, ಯೇಸುನ ಜೊತೆ ನೀನು ನಡೆಯುವಂತ ಸಹೋದರಿಗಳಾದ್ರೆ, ಯೇಸು ಸತ್ತಿಲ್ಲ, ಆತನು ಮತ್ತೆ ಎದ್ದು ಬರ್ತಾನಂತೇಳಿ ನೀವೇನ್ ಮಾಡ್ತೀರಾ? ಆತನ ಸನ್ನಿಧಾನದಲ್ಲಿ ಮಗ್ದಲಾದ ಮರಿಯಳ ರೀತಿಯಲ್ಲಿ ನಿನ್ನ ಕುಟುಂಬಕ್ಕೋಸ್ಕರ, ನಿನ್ನ ಜೀವನಕ್ಕೋಸ್ಕರ, ನಿನಗೆ ಮದುವೆ ಆಗಬೇಕಾದ ವಿವಾಹಕ್ಕೋಸ್ಕರ, ನಿನ್ನ ಗಂಡನಿಗೋಸ್ಕರ, ನಿನ್ನ ಮಕ್ಕಳಿಗೋಸ್ಕರ, ನಿನ್ನ ಸಭೆಗಳಿಗೋಸ್ಕರ ಒಂದು ಸ್ಥಳದಲ್ಲಿ ನಿನ್ನನ್ನು ಇಟ್ಟಿರುವುದಾದ್ರೆ ಆ ಜಾಗಕ್ಕೋಸ್ಕರ ನೀನು ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡುವುದಾದ್ರೆ, ದೇವರ ಸಮ್ಮುಖದಲ್ಲಿ ನೀನು ಕಾದಿಕೊಳ್ಳುವುದಾದ್ರೆ, ನೀನು ಕಣ್ಣೀರು ಸುರಿಸುವುದಾದ್ರೆ, ನೀನಿರುವಂತ ಜಾಗದಲ್ಲಿ, ನೀನಿರುವಂತ ಸ್ಥಳದಲ್ಲಿ ಯೇಸು ನಿನ್ನ ಮಧ್ಯದಲ್ಲಿ ಇಳಿದು ಬರ್ತಾರೆ. ಹಲ್ಲೆಲೂಯಾ. ಯೇಸು ಇಳಿದು ನೋಡಿ ದೇವರ ಮಕ್ಕಳೇ, ಯೇಸು ಸತ್ತು ಪುನರುತ್ಥಾನವಾಗಿ ತಂದೆಯಾದ ದೇವರ ಚಿತ್ತ ನೆರವೇರಿಸಿ ಈ ಮುಗೀತು ಆತನ ಕೆಲಸ, ಇನ್ನೇನು ಪರಲೋಕಕ್ಕೆ ಹೋಗಬೇಕಾದ ಯೇಸು ಮಗ್ದಲಾದ ಮರಿಯಳ ಕೂಗನ್ನು ಕೇಳಿ ಅವಳ ಕಣ್ಣೀರು ನೋಡಿ ಆ ಜಾಗದಲ್ಲಿ ಯೇಸು ಇಳಿದು ಬಂದು, ಅಮ್ಮ ನೀನು ಹಳೆಬೇಡ, ನನ್ನ ಸತ್ತಿಲ್ಲ, ನಾನು ಎದ್ದಿದ್ದೇನೆ. ಹಲ್ಲೆಲೂಯಾ.
ನಾನು ಸತ್ತಿಲ್ಲ, ನಾನು ಎದ್ದು ಬಂದಿದ್ದೇನೆ ಅಂತ ಹೇಳಿ ದೇವರು ಅವಳ ಬಳಿಯಲ್ಲಿ ಬಂದು ಮಾತಾಡ್ತಾ ಇದ್ದಾರೆ. ನನ್ನ ದೇವರು ಸತ್ತಿಲ್ಲ ದೇವರ ಮಕ್ಕಳೇ, ಸತ್ತು 3 ದಿವಸ ಆದ ನಂತರ ಆತನು ಎದ್ದು ಬಂದಿದ್ದಾನೆ. ಹಲ್ಲೆಲೂಯಾ. ಆ ರೀತಿಯಾದ ಸಹೋದರಿಗಳ ರೀತಿಯಲ್ಲಿ ನಾವು ಆಗ್ಬೇಕು. ಹಲ್ಲೆಲೂಯಾ. ಯಾವ ರೀತಿ ಆಗ್ಬೇಕು ನೀವು? ಇವತ್ತ ಮುಂದೆ ವಾಕ್ಯಗಳಿದೆ, ನಾನು ಹೇಳ್ತೀನಿ. ಕೆಲವು ಸಹೋದರಿಗಳಿದ್ದಾರೆ ಯಾವ ರೀತಿ ಇದು ಈ ಬೈಬಲ್ ಅಲ್ಲಿ ಇದ್ದಂತ ಸಹೋದರಿಗಳಲ್ಲಿ ನೋಡಿ, ಬೈಬಲ್ ಅಲ್ಲಿ ಸಹೋದರಿಗಳ ಹೆಸರು ಸುಮ್ಮನೆ ಬರೀಲಿಲ್ಲ. ಸುಮ್ಮನೆ ಬರೆಯುವುದಕ್ಕಾಗತ್ತಾ? ಪವಿತ್ರಾತ್ಮನ ಒಂದು ಬರವಣಿಗೆಯಲ್ಲಿ ಇದು ಅನೇಕ ಅಭಿಷಕ್ತರು ಬರೆಯಲ್ಪಟ್ಟಂತ ದೇವರ ಸತ್ಯವೇದ ವಾಕ್ಯ ಯಾಕೆ ಬರೆಯಲ್ಪಟ್ಟಿದೆ? ಅವರು ಮಾಡಿದ ತ್ಯಾಗ, ಅವರು ಮಾಡಿದ ಪ್ರಾರ್ಥನೆ, ಅವರು ಬೆಲೆ ತೆತ್ತಿ ಅವರು ದೇವರಿಗೋಸ್ಕರ ಅನೇಕ ವಿಧವಾದ ರೀತಿಯಲ್ಲಿ ಅವರು ಮಾಡಿದಂತ ತ್ಯಾಗಕ್ಕೆ ಇಲ್ಲಿ ಬೈಬಲ್ ಅಲ್ಲಿ ಅವರ ಹೆಸರುಗಳು ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಡೆಬೋರನ ಸಹೋದರಿ. ಹಲ್ಲೆಲೂಯಾ. 5ನೇದಾಗಿ ಡೆಬೋರ ಸಹೋದರಿ ಯಾರು? ಪಟ್ಟಣ ಹಾಳಾಗ್ತಾ ಇದೆ, ದೇಶ ಹಾಳಾಗ್ತಾ ಇದೆ, ಎಲ್ಲಾ ಸೇವಕರು ಮುಗಿದು ಹೋಗಿದ್ದಾರೆ. ಆ ದೇಶಕ್ಕೆ ಪ್ರವಾದನೆ ನುಡಿಬೇಕಾದ ಯಾರು ಇಲ್ಲ, ಯಾವ ಅಧಿಕಾರಿಗಳೆಲ್ಲ, ನ್ಯಾಯಾಧಿಪತಿ ಇಲ್ಲ, ಯಾರು ಇಲ್ಲದಿರೋ ಸಮಯದಲ್ಲಿ ನ್ಯಾಯಸ್ಥಾಪಕರಲ್ಲಿ ಅಲ್ಲಿ ದೇವರು ಆ ಡೆಬೋರನ ಸಹೋದರಿನ ದೇವರು ಆರಿಸ್ಕೊಳ್ತಾ ಇದ್ದಾರೆ. ಅಲ್ಲೆಲ್ಲಿಯ ಆ ಪಟ್ಟಣಕ್ಕೆ, ಆ ಪಟ್ಟಣವನ್ನು ಎದ್ದು ನಿಂತು ಪ್ರಾರ್ಥನೆ ಮಾಡಿ ಬಲವಾದ ರೀತಿಯಲ್ಲಿ ಹಾಡುಗಳನ್ನು ಆಡುತ್ತಾ ಒಂದು ಬೆಂಕಿಯ ರೀತಿಯಲ್ಲಿ ಡೆಬೋರನ ದೇವರು ಅವಳನ್ನು ಶಕ್ತವಾದ ರೀತಿಯಲ್ಲಿ ಉಪಯೋಗಿಸಿದ್ರು. ಅಲ್ಲೆಲ್ಲಿಯ ಆಕೆ ಏನ್ ಮಾಡ್ತಾ ಇದ್ಲು? ಅಲ್ಲಿನ ಜನರಿಗೆ ನ್ಯಾಯವನ್ನು ಕೊಡಬೇಕು, ನ್ಯಾಯವನ್ನು ತೀರಿಸಬೇಕಂತೇಳಿ ಅವಳು ಅಲ್ಲಿನ ಜನರುಗಳಿಗೆ ನ್ಯಾಯವನ್ನು ತೀರಿಸೋದಕ್ಕೆ ಅವಳೊಂದು ಸ್ಥಳದಲ್ಲಿ ಕೂಡಿ ಬರ್ತಾ ಇದ್ಲು. ಅಲ್ಲೆಲ್ಲಿಯ ದೇವರ ಶಬ್ದವನ್ನು ಕೇಳಿ, ದೇವರ ಸ್ವರವನ್ನು ಕೇಳಿ, ದೇವರ ಮಾತನ್ನು ಕೇಳಿ ಅಲ್ಲಿನ ಜನರುಗಳಿಗೆ ಅವಳು ನ್ಯಾಯವನ್ನು ಕೊಡಿಸೋದಕ್ಕೆ ಅವಳು ಸಿದ್ಧವಾದಳು. ಹಲ್ಲೆಲೂಯಾ. ಡೆಬೋರ ಅಭಿಷೇಕ ನಿಮ್ಮ ಮೇಲೆ ಬರೋದಕ್ಕೆ ಹೋಗುತ್ತಂತೇಳಿ ಒಂದು ದಿನ ನಾನು ವಾಕ್ಯ ತೆಗೆದುಕೊಂಡಿದ್ದೇನೆ. ಈ ರೀತಿಯಾದ ಸಹೋದರಿಗಳು ನೀವು ಆಗಬೇಕು. ತಿನ್ನೋದು, ಕುಡಿಯೋದು, ಮಲಗೋದು, ಸೋಂಬೇರಿಗಳ ತರ ಇರೋದು, ಮೇಕಪ್ ಮಾಡ್ಕೊಳ್ಳೋದು ಅದು ಅಲ್ಲ. ನಾವು ಪ್ರತಿಯೊಂದು ವಿಷಯದಲ್ಲೂ ಅಲಂಕಾರ, ಆತ್ಮಿಕವಾದ ರೀತಿಯಲ್ಲಿ ನಾವು ಅಲಂಕಾರ ಉಳ್ಳವರಾಗಿರ್ಬೇಕು. ಶಾರೀರಿಕವಾಗಿ ನಾವು ಮಾಡಬೇಕು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅಧಿಕವಾಗಿ ಅಲ್ಲ, ಎಷ್ಟು ಬೇಕು ಅಷ್ಟು. ಹಲ್ಲೆಲೂಯಾ. ಮೊದಲು ದೇವರಲ್ಲಿ ನಾವು ಅಲಂಕೃತವಾಗಿರ್ಬೇಕು. ಅದು ಮುಂದೆ ನಾನು ಹೇಳ್ತೀನಿ. ಆಕೆ ಅಣ್ಣಳು ಯಾರು? ಗರ್ಭವನ್ನು ಧರಿಸೋದಕ್ಕಾಗದಿರೋ ಸಮಯದಲ್ಲಿ ಪಿನ್ಯೇಲು ಅಣ್ಣಳನ್ನ ಅವಮಾನ ಪಡಿಸುವಾಗ, ನಿನಗೆ ಮಗು ಇಲ್ಲ ಅಂತ ಹೇಳುವ ಸಮಯದಲ್ಲಿ ಅವಳು ದೇವರ ಆಲಯದಲ್ಲಿ ಹೋಗಿ ಅವಳು ಕಣ್ಣೀರಿಂದ ಅವಳು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ಲು. ದೇವರ ಸನ್ನಿಧಾನದಲ್ಲಿ, ದೇವರ ನನಗೊಂದು ಮಗು ಬೇಕಪ್ಪ, ನನ್ನ ಅಕ್ಕ ಪಿನ್ಯೇಳು ನನ್ನನ್ನು ದಿನ ಅವಮಾನ ಪಡಿಸ್ತಾ ಇದ್ದಾಳೆ, ನಿಂದಿಸ್ತಾ ಇದ್ದಾಳೆ, ನನಗೊಂದು ಮಗು ನೀನು ಕೊಡು ಅಂತ ಹೇಳಿ ಅವಳು ದೇವರ ಆಲಯದಲ್ಲಿ ಬಂದು ಯಜ್ಞ ಪೀಠದ ಮುಂದೆ ಶಬ್ದವನ್ನು ಯಾರಿಗೂ ಕೇಳಿಸದಂತೆ ಮೂಕಳ ರೀತಿಯಲ್ಲಿ ದೇವರಿಗೆ ಮಾತ್ರ ಅವಳ ಹೃದಯವನ್ನು ಬಿಚ್ಚಿ ಅವಳ ಮನಸ್ಸನ್ನು ತೆರೆದು ದೇವರ ಸನ್ನಿಧಾನದಲ್ಲಿ ಕುಳಿತು ಅವಳು ಪ್ರಾರ್ಥನೆ ಮಾಡಿದ ಮೇಲೆ ದೇವರ ಮಕ್ಕಳೇ, ಅವಳ ಗರ್ಭದಲ್ಲಿ ಒಬ್ಬ ಸಮುವೇಲ್ ಪ್ರವಾದಿ ಹುಟ್ಟು ಬಂದನು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಸಮುವೇಲ್ ಪ್ರವಾದಿ ದಾವೀದನನ್ನ ಅನೇಕನ್ನ ಸೌಲನನ್ನ ಅಭಿಷೇಕ ಮಾಡತಕ್ಕಂತ ಒಂದು ಸಮುವೇಲ್ ಪ್ರವಾದಿ ಆಕೆ ಗರ್ಭದಲ್ಲಿ ಹುಟ್ಟಿ ಬಂದನು. ಹಲ್ಲೆಲೂಯಾ. ಆಕೆ ದೇವರ ಆಲಯದಲ್ಲಿ ಹೋಗಿ ಪ್ರತಿನಿತ್ಯ ಅವಳು ಪ್ರಾರ್ಥನೆ ಮಾಡಿದ್ಲು, ದೇವರ ಸನ್ನಿಧಾನದಲ್ಲಿ ಕುಳಿತು ಅವಳು ತ್ಯಾಗ ಮಾಡಿದ್ಲು. ತ್ಯಾಗ ಮಾಡಿದ ಕಾರಣ ಅವಳಿಗೆ ಬಂದಂತ ನಿಂದನೆ, ಅವಳಿಗೆ ಬಂದಂತ ಅವಮಾನ, ಅವಳಿಗೆ ಬಂದಂತ ಹೋರಾಟ, ಆ ಸಮಯದಲ್ಲಿ ದೇವರ ಮಕ್ಕಳೇ ಅವಳು ದೇವರ ಪಾದವನ್ನು ಹಿಡಿದ್ಲು. ಹಲ್ಲೆಲೂಯಾ. ಇವತ್ತು ಅನೇಕರು ನಾನಾ ವಿಧವಾದ ರೀತಿಯಲ್ಲಿ ಚಿಂತೆಗೊಳಗಾಗ್ತೀರಾ. ದೇವರ ಪಾದವನ್ನು ಹಿಡಿದ ತಕ್ಷಣ ಅವಳ ಗರ್ಭ ದ್ವಾರನ್ನು ತೆರೆದು ಅವಳ ಗರ್ಭದಿಂದ ಒಂದು ಸಮುವೇಲ್ ಪ್ರವಾದಿ ಹುಟ್ಟೋದಕ್ಕೆ, ಅವಳು ಧರಿಸೋದಕ್ಕೆ ಅವಳಿಗೆ ಶಕ್ತಿ ಉಂಟಾಯ್ತು. ಹಲ್ಲೆಲೂಯಾ. ರೂತಳು ಕೂಡ ದೇವರ ಮಕ್ಕಳೇ ತನ್ನ ನವೋಮಿಯ ಅತ್ತೆ ಸಂಗಡ, ನಿನ್ನ ದೇವರೇ ನನ್ನ ದೇವರು, ನೀನು ಹೋಗುವ ಸ್ಥಳವೇ ನಾನು ಹೋಗ್ತೀನಿ ಅಂತೇಳಿ ಆಕೆ ನಿಜವಾದ ದೇವರನ್ನು ಆಯ್ಕೆ ಮಾಡಿದ್ಲು. ತನ್ನ ಗಂಡನನ್ನು ಕಳ್ಕೊಂಡಂತ ರೂತಳು, ತನ್ನ ಎಲ್ಲವನ್ನು ಕಳ್ಕೊಂಡಿದ್ದಂತ ರೂತಳ ಜೀವಿತದಲ್ಲಿ ನಹೋಮಿ ಹೇಳ್ತಾ ಇದ್ದಾಳೆ, ಮಗನ ಇರೋದಕ್ಕೆ ನನಗೆ ಯಾವ ಸಾಮರ್ಥ್ಯ ಇಲ್ಲ, ನಿಮ್ಮ ಮನೆಗೆ ನೀವು ಹೋಗಬಹುದು ಅಂತ ಹೇಳುವಾಗ ರೂತಲ್ ಹೇಳ್ತಾಳೆ, ಅಮ್ಮ ನಾನು ನಿನ್ನ ದೇವರೇ ನನ್ನ ದೇವರು, ನೀನು ಹೋಗುವ ದೇಶವೇ ನನ್ನ ದೇಶ ಅಂತೇಳಿ ತನ್ನ ಅತ್ತೆ ಸಂಗಡ ಇದ್ದುಕೊಂಡು ರೂತಳು ನಂಬಿಗಸ್ತಳಾಗಿ, ವಿದ್ಯುತ್ ಉಳ್ಳವಳಾಗಿ, ದೀನ ಮನಸ್ಸುಳ್ಳವಳಾಗಿ ಅವಳು ಹೋಗೋದಕ್ಕೆ ಪ್ರಾರಂಭ ಮಾಡಿದ್ಲು. ಆ ರೂತನ್ನು ನೋಡಿ ದೇವರ ಮಕ್ಕಳೇ, ಅವಳು ಯಾವಾಗ ತನ್ನ ನವಮಿಯ ಅತ್ತೆ ಸಂಗಡ ಅವಳು ಹೋಗೋದಕ್ಕೆ, ಇವತ್ತೆಷ್ಟೋ ಜನ ಮನೆಗಳಲ್ಲಿ ಅತ್ತೆ ಸೊಸೆ ಮಧ್ಯದಲ್ಲಿ ಐಕ್ಯತೆ ಇಲ್ಲ, ಪ್ರೀತಿ ಇಲ್ಲ, ಅನ್ಯೋನ್ಯತೆ ಇಲ್ಲ, ಜಗಳ, ಕಿಚ್ಚಾಟ. ನಹೋಮಿಯ ರೂತಲ್ಲಿ ಇರೋ ತರ ನನಗೆ ಜ್ಞಾನ ಕೊಡಪ್ಪ, ಕೃಪೆ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿ. ಯಾವಾಗ ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಲ್ಲ, ಇದನ್ನೆಲ್ಲ ಬ್ರೇಕ್ ಮಾಡಿ. ಕ್ರಿಸ್ತನ ಪ್ರೀತಿ ಇದ್ರೆ, ಕ್ರಿಸ್ತನ ಮನಸ್ಸಿದ್ರೆ ಎಲ್ಲವನ್ನು ಮುಚ್ಚಿ ಹಾಕುತ್ತೆ, ಎಲ್ಲವನ್ನು ಮರೆ ಮಾಡುತ್ತೆ. ಹಲ್ಲೆಲೂಯಾ. ನಿನ್ನ ಅತ್ತೆನ ಪ್ರೀತಿಸು, ನಿನ್ನ ಅಮ್ಮನ ಪ್ರೀತಿಸಿದಾಗೆ ನಿನ್ನ ಅತ್ತೆನ ಪ್ರೀತಿಸು, ನಿನ್ನ ಮಗಳನ್ನ ಪ್ರೀತಿಸಿದಾಗೆ ನಿನ್ನ ಸೊಸೆನ ಪ್ರೀತಿಸು.
ಯಾಕೆ ನೀವು ದೇವರ ವಾಕ್ಯಕ್ಕೆ ಆ ವಾಕ್ಯದ ಅಡಿಪಾಯದಲ್ಲಿ ನೀವು ನಡೆಯೋದಿಲ್ಲ? ಹಲ್ಲೆಲೂಯ. ನೀವು ಒಂದೇ ಮನಸ್ಸಿನಿಂದ, ಏಕ ಮನಸ್ಸಿಂದ ತಾಯಿ ಮಗಳ ರೀತಿಯಲ್ಲಿ ಇರುವುದಾದ್ರೆ ಇಡೀ ದೇಶವನ್ನು ನೀವು ಕದಲಿಸಬಹುದು. ಹಲ್ಲೆಲೂಯ. ನೋಡಿ ದೇವರ ಮಕ್ಕಳೇ, ರೂತಳು ತನ್ನ ಅತ್ತೆ ಹಿಂದೆ ಅವಳು ಏನ್ ಮಾಡಿದ್ಲು? ತನ್ನ ದೀನ ಮನಸ್ಸಿಂದ ಆಕೆ ಹಿಂದೆ ಹೋದಾಗ ಆತನ ತನ್ನ ಗಂಡನ್ನು ಕಳ್ಕೊಂಡಿದ್ದ ರೂತಳ ಜೀವಿತದಲ್ಲಿ ಬೋವಾಜನೆಂಬ ಆಕೆ ಜೀವಿತದಲ್ಲಿ ಬಹಳ ಸಂಗಾತಿಯಾಗಿ ಬಂದ್ರು. ಹಲ್ಲೆಲೂಯ. ಮೊದಲಿಂಗನಾಗಿ ಬಂದು ಮತ್ತೆ ಅವಳ ಜೀವಿತನ ದೇವರ ಆಶೀರ್ವಾದ ಮಾಡಿದ್ರು. ಹಲ್ಲೆಲೂಯ. ಅದೆಲ್ಲ ಹೇಳೋದಕ್ಕೆ ಹೋಗುದಿಲ್ಲ. ಸಾರಾ, ಆಕೆ ಕೂಡ ಅಬ್ರಾಮನ ಹೆಂಡತಿ. ಸಾರಾ ಯಾರು? ಅಬ್ರಾಮನ ಹೆಂಡತಿ. ವಯಸ್ಸಾಗಿದೆ, ಎಲ್ಲರಿಗೂ ಗೊತ್ತಿರೋ ವಿಷಯ. ಪ್ರಾಯ ಮುಗಿದು ಹೋಗಿದೆ, ಗರ್ಭ ಧರಿಸೋದಕ್ಕೆ ಯಾವುದೇ ಸಾಮರ್ಥ್ಯ ಇಲ್ಲ, ಶಕ್ತಿ ಇಲ್ಲ. ಆದ್ರೆ ಅವಳ ನಂಬಿಕೆಯಿಂದಲೇ ಅವಳು ಗರ್ಭವನ್ನು ಧರಿಸಿದ್ಲಂತೆ. ಇಬ್ರಿಯ ಬರೆದ ಪತ್ರಿಕೆ ಎಲ್ಲ ಓದುತ್ತೇವೆ. ಅವಳ ಮುಟ್ಟು ನಿಂತು ಹೋಗಿದೆ, ಗರ್ಭ ಧರಿಸೋದಕ್ಕೆ ಯಾವ ಸಾಮರ್ಥ್ಯ ಇಲ್ಲ, ಗರ್ಭ ಏರೋದಕ್ಕೆ ಯಾವ ಶಕ್ತಿ ಇಲ್ಲ. ಆದ್ರೆ ದೇವರು ವಾಗ್ದಾನ ಮಾಡ್ತಾ ಇದ್ರೆ, ನಿನ್ನ ಹೊಟ್ಟೆನಲ್ಲಿ ಒಂದು ಮಗುನ ನೀನು ಎರುವುದಕ್ಕಾಗಿ ಹೋಗ್ತೀಯ ಅಂತ ಹೇಳಿ. ಆದ್ರೆ ಅವಳು ದೇವರ ಮಾತನ್ನು ಕೇಳಿ, ದೇವರ ಶಬ್ದವನ್ನು ಕೇಳಿ ನಂಬಿಕೆಯಿಂದ ಅವಳು ಗರ್ಭವನ್ನು ಧರಿಸಿದ್ಲು. ಹಲ್ಲೆಲೂಯ. ನಂಬಿಕೆಯಿಂದ ಒಬ್ಬ ಈಸಾಕನನ್ನು ಅವಳು ಪಡೆದಳು. ಹಲ್ಲೆಲೂಯ. ಅದೇ ರೀತಿ ದೇವರ ಮಕ್ಕಳೇ, ಮೇರಿ ಮದರ್ ಆಫ್ ಜೀಸಸ್. ಹಲ್ಲೆಲೂಯ. ಯೇಸುವಿನ ತಾಯಿ. ಆಕೆ ನೋಡಿ ಎಂತ ಒಂದು ತ್ಯಾಗ ದೇವರ ಮಕ್ಕಳೇ. ಎಲ್ಲರಿಗೂ ಗೊತ್ತಿರುವ ಹಾಗೆ ಯೋಸೇಫನಿಗೆ ಮರಿಯಳ ನಿಶ್ಚಿತಾರ್ಥವಾಗಿರುತ್ತೆ. ಆವಾಗ ನಿಶ್ಚಿತಾರ್ಥವಾಗಿದ್ದ ತಕ್ಷಣ ಯೇಸು ಸ್ವಾಮಿ ಮರಿಯಳನ್ನ ಯಾಕೆ, ತಂದೆಯಾದ ದೇವರು ಯಾಕೆ ಮರಿಯಳನ್ನ ಆರಿಸ್ಕೊಂಡಿದ್ದು? ಇಲ್ಲಿರುವಂತ ಎಲ್ಲಾ ಸಹೋದರಿಗಳು ಯಾಕೆ ಅವರನ್ನ ದೇವರು ಆರಿಸ್ಕೊಂಡು ಅವ್ರು ತ್ಯಾಗ ಮಾಡಿದ್ದು ಮಾತ್ರ ಅಲ್ಲ, ಅವರು ನಂಬಿಕೆಯಲ್ಲಿ ಇದ್ದಿದ್ದು ಮಾತ್ರ ಅಲ್ಲ, ಅವ್ರು ಬೆಲೆ ತೆತ್ತಿದ್ದು ಮಾತ್ರ ಅಲ್ಲ, ಅವರು ಅಷ್ಟೇ ಪರಿಶುದ್ಧ ಸ್ತ್ರೀಯರಾಗಿದ್ರು. ಹಲ್ಲೆಲೂಯ. ಅವರ ನಡತೆಯಲ್ಲಿ, ಅವರ ಸ್ವಭಾವದಲ್ಲಿ, ಅವರ ಆಲೋಚನೆಯಲ್ಲಿ, ಅವರ ಚಿಂತೆಯಲ್ಲಿ, ಎಲ್ಲದರಲ್ಲೂ ಕೂಡ ಅವರೇನಾಗಿದ್ರು? ಪರಿಶುದ್ಧರಾಗಿದ್ರು. ಹಲ್ಲೆಲೂಯ. ಪರಿಶುದ್ಧರಾಗಿದ್ದ ಕಾರಣ ದೇವರಲ್ಲಿ ಮರಿಯಳನ್ನು ಆರಿಸ್ಕೊಳ್ತಾ ಇದ್ದಾರೆ. ಮರಿಯಳು ಯಾರು? ಒಂದು ಪರಿಶುದ್ಧವಾದ ಕನ್ಯೆ. ಹಲ್ಲೆಲೂಯ. ಪರಿಶುದ್ಧವಾಗಿ ಅವಳು ಜೀವಿಸ್ತಾ ಇದ್ಲು. ಹಲ್ಲೆಲೂಯ. ಹೀಗೆ ದೇವರ ಮಕ್ಕಳೇ, ಅವಳು ಪರಿಶುದ್ಧವಾಗಿ ಜೀವಿಸಬೇಕಾದ್ರೆ ಆಕೆ ಗರ್ಭನ ದೇವರು ಆರಿಸ್ಕೊಳ್ತಾ ಇದ್ದಾರೆ, ಮರಿಯಳ ಗರ್ಭವನ್ನು.